ಏನ್ ಹೇಳಿ, ಕನಕಪುರ ಭಾಗದಲ್ಲಿ ಕಾಡಾನೆ ಜಾಸ್ತಿ ಆಯ್ತು, ಸಾಕಷ್ಟು ಸಾವು ಕೂಡ ಅಲ್ಲೇ ಆಗಿದ್ದು. ಆ ನಿಟ್ಟಿನಲ್ಲಿ ಇವತ್ತು ಏನ್ ತೀರ್ಮಾನ? ಈಗಾಗಲೇ ಮಾನ್ಯ ಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ. ಕಳೆದ ವರ್ಷ ಸುಮಾರು 60 ಕೋಟಿ ರೂಪಾಯಿ ಹಣ ಕೊಟ್ಟಿದ್ರು. ಈ ವರ್ಷ ಕೂಡ ಸುಮಾರು ಈಗ ಇನ್ನೂ ಒಂದು 60 ಕೋಟಿ ಈ ವರ್ಷ ಕೂಡ ಬಿಡುಗಡೆ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಈಗ ನಾಳೆ ನಾಳಿದ್ರಲ್ಲಿ ಇನ್ನೊಂದು ವಾರದೊಳಗಡೆ ಆದೇಶ ಕೊಡ್ತೀವಿ ಕಾರ್ಯಪಡೆಗೆ ಅಂತ ಹೇಳಿ. ಒಟ್ಟು ಅಂದಾಜು ವೆಚ್ಚ ಈ ಒಂದು ಜಿಲ್ಲೆನಲ್ಲಿ ಕಾವೇರಿ ವೈಲ್ಡ್ ಲೈಫ್, ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಮತ್ತು ನಮ್ಮ ರಾಮನಗರ ಟೆರಿಟೋರಿಯಲ್ಲಿ ಮೂರು ಸೇರಿ ಒಟ್ಟು 300 ಕೋಟಿ ರೂಪಾಯಿ ಬೇಕು ಅಂತ ಹೇಳಿ ಅಂದಾಜು ವೆಚ್ಚವನ್ನ ಸಲ್ಲಿಕೆ ಮಾಡಿದ್ದಾರೆ. ಅದನ್ನ ಚರ್ಚೆ ಮಾಡಿ ಮೊನ್ನೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ಶಾಶ್ವತ ಪರಿಹಾರವನ್ನ ನಮ್ಮ ಜಿಲ್ಲೆಗೆ ಕೊಡ್ತೇವೆ. ಆನೆ ಕ್ಯಾಂಪ್ ನಿರ್ಮಾಣ ಅದು ಈಗ ಮನವಿ ಮಾಡಿದ್ದೇವೆ. ಏರಿಯಾ ಐಡೆಂಟಿಫೈ ಮಾಡಕ್ಕೆ ಹೇಳಿದ್ದಾರೆ. ಎಲ್ಲೂ ಹ್ಯಾಬಿಟೇಷನ್ ಇಲ್ಲದೆ ಇರತಕ್ಕಂಥ ಒಂದು ಪ್ರದೇಶ ಬೇಕು ಅಂತ ಹೇಳಿದ್ದಾರೆ. ಸುಮಾರು 2000 ಹೆಕ್ಟೇರ್ಗೂ ಜಾಸ್ತಿ ಇರ್ತಕ್ಕಂಥದ್ದು, ನೀರಿನ ಸೌಕರ್ಯ ಇರ್ತಕ್ಕಂಥದ್ದು ಎಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಯಾವುದೇ ಹ್ಯಾಬಿಟೇಷನ್ ಇಲ್ಲದೆ ಇರೋ ಜಾಗನ ಹುಡುಕ್ಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅದಾಗಿದ ತಕ್ಷಣ ಮಾಡ್ತಾರೆ.